ತಮ್ಮ ಜೀವವನ್ನ ಪಣಕ್ಕಿಟ್ಟು ಇನ್ನೊಬ್ಬರ ಜೀವ ಉಳಿಸುವಂತಹ ನಮ್ಮ ಆಂಬ್ಯುಲೆನ್ಸ್ ಚಾಲಕರು ಇವತ್ತು ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ. ಮೊದಲಾಗಿ ಬಂದಿರುವಂತಹ ಎಲ್ಲ ಆಂಬ್ಯುಲೆನ್ಸ್ ಚಾಲಕರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಅವರೆಲ್ಲರ ಪ್ರತಿನಿಧಿಯಾಗಿ ಈಗ ಒಬ್ಬರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಇವರು ಹಲವು ವರ್ಷಗಳಿಂದ ಆಂಬ್ಯುಲೆನ್ಸ್ ಚಾಲಕನಾಗಿ ಎಷ್ಟೋ ಜೀವಗಳಿಗೆ ಪ್ರಾಣ ಕೊಟ್ಟಂತಹ ವ್ಯಕ್ತಿತ್ವ ಇವರದ್ದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಮಂಗಳೂರಿನ ಫಾದರ್ ಮದರ್ ಆಸ್ಪತ್ರೆಯಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಯವರೆಗೆ 40 ದಿನದ ಮಗುವನ್ನ ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳಿ ಕೇವಲ 4 ಗಂಟೆಗಳಲ್ಲಿ ತಲುಪಿಸಿದಂತಹ ನಮ್ಮೆಲ್ಲರ ಹೆಮ್ಮೆಯ ಹನೀಫ್ ಖಂಡಿತ ರಿಯಲ್ ಲೈಫ್ ಹೀರೋ ಹನೀಫ್ ಅವ್ರನ್ನ ಮಾತನಾಡಿಸೋದಕ್ಕೂ ಮುನ್ನ ನಮ್ಮ ನಿರ್ಮಾಪಕರಾಗಿರುವ ರಾಜಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಹಾಗೆ ವೆಲ್ಕಮ್ ಹನೀಫ್ ಅವರೇ. ಬಹಳಷ್ಟು ಜನರಿಗೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹನೀಫ್ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಮಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಮಗೋಸ್ಕರ ಬಂದ್ರಿ. ಇವತ್ತಂತೂ 4 ಗಂಟೆಗೆ ಬಂದಿದ್ದಲ್ಲ ನೀವು ಅಂತ ಗೊತ್ತು ನಮಗೆ ಅಲ್ವಾ? ಪರವಾಗಿಲ್ಲ. ಹನೀಫ್ ಅವರೇ, ಆಂಬ್ಯುಲೆನ್ಸ್ ಚಾಲಕರನ್ನ ನಾವು ನೋಡ್ತಾ ಇರ್ತೀವಿ. ವೇದಿಕೆ ಮೇಲೆ ನೋಡೋದು ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೋಗಿಗಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ಅದೇ ಜೀವನ, ಆ ಜೀವವನ್ನು ಉಳಿಸ್ಬೇಕು ಅಂತ ಹೇಳಿ ಎಲ್ಲಿ ಏನಾದ್ರೂ ಪರವಾಗಿಲ್ಲ ಅಂತ ಹೇಳಿ ತುಂಬಾ ಸ್ಪೀಡ್ ಆಗಿ ಅವರನ್ನ ಆಸ್ಪತ್ರೆಗೆ ತಲುಪಿಸ್ತಾ ಇರ್ತೀರಾ. ಇವತ್ತು ನಿಮ್ಗೋಸ್ಕರ ಒಂದು ವೇದಿಕೆಯಲ್ಲಿ ಇಷ್ಟು ಜನರ ಮುಂದೆ ನಮ್ಗೆ ಹೆಮ್ಮೆ, ನೀವು ಇಲ್ಲಿಗೆ ಬಂದಿರೋದು ನಮ್ಮ ಸೌಭಾಗ್ಯ. ಹೇಗೆ ಅನಿಸ್ತಾ ಇದೆ? ಹೇಗಿದೆ? 32 ವಿಶೇಷ ಕೇಸ್ಗಳನ್ನ ಕೂಡ ನೀವು ಅಷ್ಟೇ ಪ್ರೀತಿಯಿಂದ ನಿಭಾಯಿಸಿಲ್ಲ. ನಿಮ್ಮ ಜರ್ನಿ ಬಗ್ಗೆ ಪೂರ್ತಿಯಾಗಿ ಎಲ್ಲರಿಗೂ ಮೊದಲನೇದಾಗಿ ನಮಸ್ತೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿಯಾಗುತ್ತೆ ಇವತ್ತು ನಮ್ಮ ಈ ಒಂದು ಆಂಬ್ಯುಲೆನ್ಸ್ ಫೀಲ್ಡ್ ಅಲ್ಲಿ ನಾನು 13 ವರ್ಷ ಆಂಬ್ಯುಲೆನ್ಸ್ ಸರ್ವಿಸ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ಮೊದಲನೇದಾಗಿ ನಾಕ್ಔಟ್ ಎಂಬ ಈ ಸಿನಿಮಾದಲ್ಲಿ ನಮ್ಮ ವೃತ್ತಿಗೆ ಒಂದು ಗೌರವ ಬರುವಂತಹ ಒಂದು ನಮ್ಗೆ ಹೆಮ್ಮೆ ಆಗಿದೆ. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಸಿನಿಮಾಗಳು ಬರ್ತವೆ, ಆದ್ರೂ ಆಂಬ್ಯುಲೆನ್ಸ್ಗೆ ನಮ್ಮ ಒಂದು ವೃತ್ತಿಯ ಮೆಡಿಕಲ್ ಫೀಲ್ಡ್ ಅಂತ ಒಂದು ಸಿನಿಮಾ ಬಂದಿರುವುದು ಮೊದಲನೇ ಸಂದರ್ಭ ಅಂತ ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮನ್ನು ಕರೆದು ಈ ಒಂದು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಾನು ತುಂಬಾ ಕಷ್ಟಪಟ್ಟು ಮೇಲೆ ಬಂದವನು. ಯಾಕಂದ್ರೆ ಇಂಥ ಒಂದು ವೇದಿಕೆಯಲ್ಲಿ ನನ್ನ ಲೈಫಲ್ಲಿ ಕೂಡ ನಾನು ಹತ್ತಲಿಲ್ಲ. ಯಾಕಂದ್ರೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಆದ್ರೂ ಕೂಡ ಕಾರ್ಯಕ್ರಮವನ್ನು ನೋಡಿ ಬರುವುದಲ್ಲದೆ ನಮ್ಗೆ ಇಂಥ ಒಂದು ಚಾನ್ಸ್ ಯಾರು ಕೂಡ ಮಾಡಿಕೊಡಲ್ಲ. ಇದು ಮೊದಲನೇದಾಗಿ ನಮ್ಮ ಪೃಥ್ವಿ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನಮ್ಮ ಕಿಟ್ಟಿ ಸರ್ ಅವರು ಕೂಡ ಅದೇ ರೀತಿ ಇದರಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ. ನಮ್ಮ ಆಂಬ್ಯುಲೆನ್ಸ್ ಟೀಮಿನ ಮೂಲಕ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಸಿನಿಮಾ ಎಲ್ಲರೂ ಕೂಡ 19ನೇ ತಾರೀಕು ರಿಲೀಸ್ ಆಗುತ್ತೆ. ನಾವೆಲ್ಲರೂ ಕೂಡ ಹೋಗಿ ನಿಮ್ಗೆ ಸಪೋರ್ಟ್ ಯಾವತ್ತೂ ಕೂಡ ಇರುತ್ತೆ. ನಮ್ಮ ತಂಡದ ಎಲ್ಲ ಆಂಬ್ಯುಲೆನ್ಸ್ ಇಡೀ ಕರ್ನಾಟಕದ ಸಪೋರ್ಟ್ ನಿಮ್ಮ ಮುಂದೆ ಇರುತ್ತೆ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಈ ಒಂದು ಸಿನಿಮಾ ನೋಡಿ, ಇದರಲ್ಲಿ ನಾವು ಸಿನಿಮಾವನ್ನು ನೋಡ್ಲಿಲ್ಲ, ಇನ್ನು 19ನೇ ತಾರೀಕಿಗೆ ನೋಡ್ಬೇಕಾಗುತ್ತೆ. ಯಾವ ರೀತಿ ಮಾಡಿದ್ದೀರ ಅಂತ ನಮಗೂ ಕೂಡ ನಮ್ಮ ಈ ಒಂದು ನಾಕ್ಔಟ್ ಸಿನಿಮಾದಲ್ಲಿ ನಮಗೂ ಕೂಡ ಹೆಮ್ಮೆ ಪಡುವಂತ ವಿಷಯ. ನೀವು ಕೂಡ ನಮ್ಗೆ ಸಪೋರ್ಟ್ ಅನ್ನು ನೀವು ಕೊಡ್ತಾ ಇದ್ದೀರಾ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಕೊಡಬೇಕು. ಇನ್ನೂ ಕೂಡ ನಮ್ಮ ತಂಡದ ಸದಸ್ಯರುಗಳು ಬಂದಿದ್ದಾರೆ, ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಯಾಕಂದ್ರೆ 4-5 ಮಂದಿ ನಾನು ಕರ್ಕೊಂಡು ಬಂದಿದ್ದೀರಾ. ಅಭಿಗೌಡ ಅವರು ದಯವಿಟ್ಟು ಬರಬೇಕು. ಮುತ್ತುರಾಜ್, ಸಲ್ಮಾನ್ ಹಾಗೂ ಮಂಜುನಾಥ್ ಅವರು, ಇವರು ಕೂಡ ಹಲವು ವರ್ಷಗಳಿಂದ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆಂಬ್ಯುಲೆನ್ಸ್ ತಂಡ ಅಂದ್ರೆ ಎಲ್ಲರೂ ಕೂಡ ನಾವು ಜೊತೆಯಾಗಿ ನಿಂತು ಕೆಲಸ ಮಾಡುವವರು. ಅವನ ಮೇಲೆ ಇವನ್ ಕೆಳಗಡೆ ಆತರ ಯಾವುದು ಕೂಡ ನೋಡಲ್ಲ. ಯಾಕಂದ್ರೆ ನಾವು ನಮ್ಮ ಬೆನ್ನೆಲುಬಾಗಿ ಯಾರೆಲ್ಲ ನಿಲ್ತಾರೆ ಅವ್ರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಆಗಿ ನಾವು ನಿಲ್ತೀವಿ. ನೋಡಿ, ನಾನು ಮಂಗಳೂರಿಂದ
ಫಸ್ಟ್ ಟೋಟಲ್ 32 ಕೇಸನ್ನು ನಾನು ಮಾಡಿದ್ದೇನೆ ಆಲ್ರೆಡಿ. ಇಷ್ಟರವರೆಗೂ ಕೂಡ ಯಾವುದು ಕೂಡ ಡೆತ್ ಆಗಿಲ್ಲ ನಾನು ಶಿಫ್ಟ್ ಮಾಡಿದಂಥ ಕೇಸು. ಎಲ್ಲವೂ ಕೂಡ 32 ಕೇಸ್ ಕೂಡ ಸಕ್ಸಸ್ಫುಲ್ ಆಗಿದೆ. ಒಂದು ಆಂಬುಲೆನ್ಸ್ ಚಾಲಕ ಅಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಎಲ್ಲ ಒಂದು ನಮ್ಮ ಜೀವದ ಅಂಗನ್ನು ತೊರೆದು ಇನ್ನೊಬ್ಬರ ಜೀವವನ್ನು ಉಳಿಸುವವನೇ ನಿಜವಾದ ಆಂಬುಲೆನ್ಸ್ ಚಾಲಕ. ಆಂಬುಲೆನ್ಸ್ ಚಾಲಕ ಅಂದ್ರೆ ಆಂಬುಲೆನ್ಸ್ ಜೀವವನ್ನು ಉಳಿಸುವವನು ಮಾತ್ರ, ಜೀವವನ್ನು ತೆಗೆಯುವವನು ಆಂಬುಲೆನ್ಸ್ ಚಾಲಕ ಅಲ್ಲ. ಯಾಕಂದ್ರೆ ನೋಡಿ, ಮಂಗಳೂರಿಂದ ಫಾದರ್ ಮಲ್ಲರ್ ಹಾಸ್ಪಿಟಲ್ ಇಂದ ಬೆಂಗಳೂರು ಜಯದೇವ ಹಾಸ್ಪಿಟಲ್ಗೆ ಒಂದು 4-5-10 ಆಂಬುಲೆನ್ಸ್ ಅವ್ರ ಹತ್ರ ಕೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಯಾರು ಕೂಡ ಇದಕ್ಕೆ ಮುಂದಾಗಲಿಲ್ಲ. ಅವತ್ತಿನ ದಿನ 40 ದಿನದ ಒಂದು ಪಾಪು ಆ ಓಪನ್ ಹಾರ್ಟ್ ಸರ್ಜರಿಗೆ ಬೆಂಗಳೂರಿನ ಜಯದೇವ ಹಾಸ್ಪಿಟಲ್, ಅಲ್ಲಿ ಮಂಗಳೂರಿನಲ್ಲಿ ತುಂಬಾ ಹಾಸ್ಪಿಟಲ್ ಇದೆ, ಆದ್ರೂ ಕೂಡ ಓಪನ್ ಹಾರ್ಟ್ ಸರ್ಜರಿ ಮಾಡುವಂತ ಸ್ಪೆಷಾಲಿಟಿ ಅಲ್ಲಿ ಇಲ್ಲ. ಅದಕ್ಕೋಸ್ಕರ ಬೆಂಗಳೂರಿಗೆ ಬರಬೇಕು. ಇವರು ಯಾರು ಲಿಫ್ಟ್ ಮಾಡಕ್ಕೆ ನೋಡಿದ್ರು. ಆ ಸಂದರ್ಭದಲ್ಲಿ ಒಂದು ಬಡವರ ಫ್ಯಾಮಿಲಿ ಆಗಿರುತ್ತೆ, ಯಾರು ಲಿಫ್ಟ್ ಮಾಡಕ್ಕೆ ಇವ್ರ ಹತ್ರ ದುಡ್ಡಿರಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಮುಂದಾಗ್ತೇವೆ, ಇದನ್ನು ನಾವು ಶಿಫ್ಟ್ ಮಾಡ್ತೇವೆ ಅಂತ ನಾನು ಬೆಂಗಳೂರಿನಿಂದ, ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದೆ, ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿ ನಿದ್ದೆಗಳನ್ನೆಲ್ಲ ಬದಿಗೆಟ್ಟು ಅವತ್ತು ಮಾರ್ನಿಂಗು ನಾನು 10:30ಗೆ ಶಿಫ್ಟ್ ಮಾಡಿದಂಥ ಕೇಸು ಕರೆಕ್ಟ್ ಆಗಿ ನಾವು 4 ಗಂಟೆಯಲ್ಲಿ ಬೆಂಗಳೂರಿನ ಜಯದೇವ ಹಾಸ್ಪಿಟಲ್ ಅವರಿಗೆ ನಮಗೆ ತಲುಪಿಸಲಿಕ್ಕೆ ಸಾಧ್ಯ. ಯಾವುದೇ ಒಂದು ತೊಂದರೆಗಳಿಲ್ಲದೆ ನಮಗೆ ನೆಲಮಂಗಲದವರೆಗೆ ನಮಗೆ ಝೀರೋ ಟ್ರಾಫಿಕ್ ಅನ್ನು ಪೊಲೀಸ್ ಇಲಾಖೆಯಿಂದ ಸಹಕಾರ ಮಾಡಿಕೊಟ್ಟು, ಅವತ್ತಿನ ದಿನದಲ್ಲಿ ಸಿಎಂ ಇಂದ ಯಾವುದೋ ಒಂದು ರ್ಯಾಲಿ ನಡೀತಾ ಇತ್ತು. ಆದ ಕಾರಣ ನೆಲಮಂಗಲದಿಂದ ನಮಗೆ ಜಯದೇವ ಹಾಸ್ಪಿಟಲ್ ಅವರಿಗೆ ಝೀರೋ ಟ್ರಾಫಿಕ್ ಅನ್ನು ಅವರು ಮಾಡಿಕೊಟ್ಟಿರಲಿಲ್ಲ. ಅದರ ಬಗೆಯಲ್ಲಿ ಕೂಡ ಪಬ್ಲಿಕ್ ಟಿವಿಯಲ್ಲಿ ಅವತ್ತು ಚರ್ಚೆ ಆಗಿತ್ತು. ಒಂದು ಆಂಬುಲೆನ್ಸ್ ಬರುವ ಸಂದರ್ಭದಲ್ಲಿ ಒಂದು ಜೀವವನ್ನು ಉಳಿಸುವ ಒಂದು ಕಾರ್ಯಕ್ರಮದಲ್ಲಿ ನೀವು ಸಿಎಂ ಬರುವಂತಹ ಕಾರ್ಯಕ್ರಮಕ್ಕೆ ನೀವು ಅಲ್ಲಿ ಝೀರೋ ಟ್ರಾಫಿಕ್ ಕೊಡ್ತೀರಾ, ಅದೇ ರೀತಿ ಒಂದು ಜೀವವನ್ನು ಉಳಿಸುವಂತಹ ಕಾರ್ಯಕ್ಕೆ ನೀವು ಅಲ್ಲಿ ಝೀರೋ ಟ್ರಾಫಿಕ್ ಮಾಡಿ ಕೊಡ್ಲಿಲ್ಲ ಅಂತ ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗಿತ್ತು. ಅದರ ಬಗ್ಗೆ ಕೂಡ ಇವತ್ತು ಮಾತಾಡೋದು, ಯಾಕಂದ್ರೆ ನಾವು ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ, ನಾವೆಲ್ಲರೂ ಜೊತೆಗೆ ನಿಂತು ಕೆಲಸ ಮಾಡುವವರು. ಇನ್ನು ಮುಂದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಸಹಕಾರ ಎಲ್ಲವೂ ಕೂಡ ಎಲ್ಲಿ ಪೃಥ್ವಿ ಅವರ ಅಂತ ಹೇಳಿಕೆ ಬಯಸ್ತೇವೆ. ಖಂಡಿತ ಅತ್ಯಂತ ದೊಡ್ಡ ವ್ಯಕ್ತಿತ್ವದವರು ಮಾತ್ರ ತಮ್ಮ ಜೀವನವನ್ನು ತೊರೆದು ಈ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ನಿಮ್ಮ ಸೇವೆ ಖಂಡಿತ ನೆನಪಿನಲ್ಲಿರುತ್ತೆ. ಹನಿಮೂನ್ ದಯವಿಟ್ಟು ಇಲ್ಲೇ ಇರಬೇಕು. ಎಷ್ಟೆಲ್ಲ ಮಾತಾಡ್ತೀರಾ ಹನಿಮೂರೇ, ಸೂಪರ್. ಓಕೆ, ಆಮೇಲೆ ಮಾತಾಡುವ. ಓಕೆ, ಹನಿಮೂರ ಜೊತೆಗೆ ಇದೀಗ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಇನ್ನಿಬ್ಬರು ನಮ್ಮ ಮುಖ್ಯ ಅತಿಥಿಗಳು ಬಹಳಷ್ಟು ಅತ್ಯದ್ಭುತ ಸಿನಿಮಾಗಳ ಮೂಲಕ ಮಾದರಿಯಾಗಿರೋರು. ಹಾಗಾಗಿ ಅವರಿಬ್ಬರನ್ನ ವೇದಿಕೆ ಮೇಲೆ ಕರೀತಾರೆ. ಮೊಟ್ಟ ಮೊದಲಾಗಿ ನಮ್ಮ ಇಂದಿನ ಪ್ರೀತಿಯಾದ ರಾಜೀವನಿಂದ ಹಿಡಿದು ಪ್ರೀತಿಯ ಸರ್ಜರಿಯಿಂದ ಹಿಡಿದು ಇತ್ತೀಚೆಗಂತೂ ಹಲವಾರು ಅತ್ಯದ್ಭುತ ಸಿನಿಮಾಗಳ ಮೂಲಕ ಪ್ರೀತಿಯ ಸ್ವಾಗತ. ನಮ್ಮ ನಿರ್ಮಾಪಕರು ದಯವಿಟ್ಟು ಗುಚ್ಚ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಸಿಂಪಲ್ ಆದ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಒಂದು ಸರಳ ಪ್ರೇಮ ಕಥೆಯವರೆಗೆ ಬ್ಯೂಟಿಫುಲ್ ಜರ್ನಿಯನ್ನ ನಮ್ಮ ಕನ್ನಡದಲ್ಲಿ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಾಟ್ ಔಟ್ ಸಿನಿಮಾದ ಟ್ರೈಲರ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ನಮ್ಮ 3 ಮುಖ್ಯ ಅತಿಥಿಗಳು ಟ್ರೈಲರ್ ಲಾಂಚ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನಾಟ್ ಔಟ್ನ ಟ್ರೈಲರ್ ಅನ್ನ ಈಗಷ್ಟೇ ನೋಡಿದ್ವಿ. ಜೀವನದ ಮೌಲ್ಯಗಳನ್ನ ತಿಳಿ ಹಾಸ್ಯದ ಮೂಲಕ ತಿಳಿಸುವುದರ ಜೊತೆಗೆ ಅತ್ಯದ್ಭುತ ಕಲಾವಿದರು ಖಂಡಿತವಾಗಿ ಎಲ್ಲರೂ ಜೊತೆಯಾದಾಗ, ಅತ್ಯದ್ಭುತವಾದಂತಹ ತಂತ್ರಜ್ಞರು ಜೊತೆಯಾದಾಗ ಎಷ್ಟೊಳ್ಳೆ ಔಟ್ಪುಟ್ ಬರಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಜುಲೈ 19ನೇ ತಾರೀಕು ನಿಮ್ಮೆಲ್ಲರ ಮುಂದೆ, ಕನ್ನಡಿಗರ ಮುಂದೆ ನಾಟ್ ಔಟ್ ಸಿನಿಮಾ ಬರ್ತಾ ಇದೆ. ಇದೀಗ ಟ್ರೈಲರ್ ಬಗ್ಗೆ ಖಂಡಿತವಾಗಿ ಮಾತನಾಡಬೇಕು. ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಪ್ರೀತಿಯ ಶ್ರೀನಗರ ಕಿಟ್ಟಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ತಮ್ಮ ನಿಮಗೆ ವಿನಂತಿಸ್ತಾ ಇದ್ದೀನಿ. ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ನಾಟ್ ಔಟ್ ಈಗ ಹಾಡುಗಳು ನೋಡಿದ್ವಿ, ಟ್ರೈಲರ್ ನೋಡಿದ್ವಿ. ಗುಡ್ ಲಕ್ ಪೃಥ್ವಿ, ಗುಡ್ ಲಕ್ ಮಾಡಿಸೋಣ. ರವಿಶಂಕರ್ ಇಲ್ಲಪ್ಪ ಸುಧೀರ್ ಅವರು
ಮತ್ತು ಭಾಳ ಚೆನ್ನಾಗಿ ಕಾಣಿಸ್ತೀವಿ. ರಾಷ್ಟ್ರಕೂಟ ವಿಶ್ವಸಭೆಯಲ್ಲಿ ನಾಟಕಕ್ಕೆ 19ನೇ ತಾರೀಕು ಬಿಡುಗಡೆ ಆಗ್ತಾರೆ. ಸಿನಿಮಾದ ಉದ್ದೇಶ ಏನಿದೆ ಅವ್ರ ಟ್ರೈಲರಲ್ಲಿ ಮತ್ತು ಹಾಡುಗಳಲ್ಲಿ ಮತ್ತು ಇವರು ನಿರೂಪಣೆಯಲ್ಲಿ ನಿಮಗೆಲ್ಲ ಒಂದು ಸಣ್ಣ ಕ್ಲಿಪ್ಸ್ ಹೇಳಿದ್ದಾರೆ. ಗುಡ್ ಲಕ್ ಟು ಸಿನಿಮಾ, ಒಳ್ಳೆಯದಾಗಲಿ. ಇದು 2ನೇ ಸಿನಿಮಾ, ಇನ್ನೂ ಹೆಚ್ಚಿನ ಸಿನಿಮಾಗಳು ನೀವು ಪ್ರೊಡಕ್ಷನ್ ಹೌಸಿಂದ ಬರಲಿ. ಗುಡ್ ಲಕ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾಟೌಟ್ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ನಾಟೌಟ್ ಆಯಿತು. ಇಡೀ ಇಂಡಿಯಾ ಖುಷಿ ತಂದಿತ್ತು. ಸೊ ಅದೇ ರೀತಿ ನಾಟೌಟ್ ಇಂಡಸ್ಟ್ರಿಗೆ ಖುಷಿ ತಂದು ಸಚಿವರು ಹೊಡಲಿ ಅಂತ ಕೇಳ್ಕೊತೀನಿ. ಹೇಗೆ ಟ್ರಾಫಿಕ್ ಇದ್ದರೂ ಆಂಬುಲೆನ್ಸ್ ಡ್ರೈವರು ನುಗ್ಗಿಸ್ಕೊಂಡ್ಬರ್ತಾನೆ, ಅದೇ ರೀತಿ ನೀವು ಇಂಡಸ್ಟ್ರಿಗೆ ನುಗ್ಕೊಂಡ್ಬರಲಿ ಅಂತ ಕೇಳ್ತೀನಿ. ಮತ್ತು ಆಸ್ಪತ್ರೆಗೆ ಹೋದಾಗ ಪೇಷಂಟಿಗೆ ಖುಷಿಯಾಗೋ ವಿಷಯ ಒಂದೇ ನರ್ಸು. ಸೊ ಆ ಕ್ಯಾರೆಕ್ಟರ್ ಮಾಡಿದ್ದೀರಾ. ಸೊ ನೀವು ಇಂಡಸ್ಟ್ರಿಗೆ ಖುಷಿಯಾಗಿ ಅಂತ ಕೇಳ್ತೀನಿ. ಜ್ವಲಂತನಿಂದ ಹೋಗ್ಬಿಟ್ಕೊಂಡಿದ್ದು. ಸೊ ನಾಟೋಡ್ ಸೆಂಚುರಿ ಹೊಡಿಲಿ ಅಂತ ಶುಭ ಹಾರೈಸ್ತೀನಿ ಡೈರೆಕ್ಟರ್ಗೆ. ಮತ್ತು ಸಲ್ಮಾನ್, ಪ್ರಶಾಂತ್, ಕಾಕಸುರಿ ಅವರು ಪ್ರತಿಯೊಬ್ಬರು ಇಂಡಸ್ಟ್ರಿಗೆ ಗೌರವಿಸಿದ್ದಾರೆ. ಶ್ರೀನಿವಾಸನ್. ಸೊ ಇಡೀ ತಂಡಕ್ಕೆ ನಾವು ಶುಭ ಹಾರೈಸ್ತೀನಿ. ಅನೀಫ್ ಸರ್ಗೆ ನಿಮ್ಮ ಕಾರ್ಯಕ್ಕೆ ನಾವು ತಲೆಬಾಗ್ತೀವಿ. ಬಟ್ ನಾವು ಯಾವಾಗಲೂ ನಿಮ್ಮ ಹಿಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಆಂಬುಲೆನ್ಸ್ ಒಳಗಡೆ ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ನಿಮ್ಮ ಕಾರ್ಯಕ್ಕೆ ನಾವು ಮೆಚ್ಚುಗೆ ಇರಲಿ. ಸೊ ಇದಕ್ಕೆ ಶುಭ ಹಾರೈಕೆಗಳು. ಅಫ್ಕೋರ್ಸ್ ಇಂಡಸ್ಟ್ರಿಗೆ ಒಂದು ಗೊತ್ತಿಲ್ಲದೆ ಟೀಮಿಂದ ಇಟ್ಬೇಕು. ಯಾವ್ದು ಎಕ್ಸ್ಪೆಕ್ಟೆಡ್ ಇರೋದಕ್ಕಿಂತ ಈ ರೀತಿ ಒಂದು ಸಿನಿಮಾ ಬಂದು ಇಟ್ಕೊಟ್ಟು ಇಂಡಸ್ಟ್ರಿಗೆ ಒಂದು ಚೇತರಿಕೆ ಕೊಡಬೇಕು. ಆ ಸಿನಿಮಾ ಇದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸೋನಿ ಸರ್. ಇಟಿ ಸರ್ ಕ್ವಶನ್ ಕೇಳಲೇಬಾರ್ದು ಅಂತೇಳಿ ನೋಡೋಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಇಟಿ ಸರ್. ಇಲ್ಲ ಪರವಾಗಿಲ್ಲ. ಕಿಟಿ ಸರ್ಗೆ ಇನ್ನು ಕೆಲಸ ಇರೋದ್ರಿಂದಾಗಿ ಕಿಟಿ ಸರ್, ಸುನಿಲ್ ಸರ್ ಹಾಗೂ ಚಿತ್ರತಂಡ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು. ತದನಂತರದಲ್ಲಿ ನಾವು ಆರ್ಟಿಸ್ಟ್ಗಳನ್ನು ಹಾಗೂ ಕಲಾವಿದರನ್ನ ಟೆಕ್ನಿಷಿಯನ್ಸನ್ನು ದಯವಿಟ್ಟು ಮಾತನಾಡಿಸ್ತೀವಿ. ಈಗ ಚಿತ್ರತಂಡ ಒಂದು ಗ್ರೂಪ್ ಫೋಟೋಗೆ ಬರಬೇಕು. ಇದು ನಮ್ಮ ನಾಟೌಟ್ನ ಇಡೀ ಚಿತ್ರತಂಡ ಜುಲೈ 19ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕೊನೆಯಲ್ಲಿ ಮತ್ತೊಂದು ಗ್ರೂಪ್ ಫೋಟೋ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಕಲಾವಿದರಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಕಿಟಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್. ಇದೀಗ ನಮ್ಮ ಕಲಾವಿದರನ್ನ ಮಾತನಾಡಿಸುವಂತಹ ಸಮಯ. ಕಲಾವಿದರು ಅವರ ಅನುಭವಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾರೆ. ಮೊದಲನಾಗಿ ನಮ್ಮೊಂದಿಗಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊಂಡಿರುವಂತಹ, ಮೊಬೈಲನ್ನು ನೋಡ್ತಾ ಇರುವಂತಹ ವೆರಿ ಟ್ಯಾಲೆಂಟೆಡ್ ಅಶ್ವಿನ್ ಹಾಸನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಪ್ರಭು ಸರ್ ಕೂಡ ಒಂದು ಒಳ್ಳೆ ರೋಲನ್ನು ಮಾಡಿ. ಪ್ರಶಾಂತ್ ಸಿದ್ದಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಕೊಕ್ಕರೆ ನಮ್ಮ ಕಿರಿಕ್ ಪಾರ್ಟಿ ಸಲ್ಮಾನ್ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸರಿ ನಡೀತದಲ್ಲ, ಹಾಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಕೊಕ್ಕರೆ ಬಿಳಿ ಶರ್ಟ್ ಹಾಕ್ಬೇಕಿತ್ತೇನೋ ಅಂತ. ಪರವಾಗಿಲ್ಲ. ಓಕೆ, ಮೊದಲಾಗಿ ಪ್ರಭು ಸರ್ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಕ್ಷೇತ್ರದಲ್ಲಿ ನನ್ನ ಲೈಫ್ ಫಸ್ಟ್ ಟೈಮ್ ಅಷ್ಟೇ. ನನಗೆ ಹಿಂದೆ ಅಂಬರೀಷ್ ಸರ್ ಅವರ ಹೋಪ್ ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ಪಾಲ್ಗೊಳ್ಳಿಸೋದಕ್ಕೆ ತುಂಬ ಆಸೆ ಇತ್ತು. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ನಾನು ರವಿಶಂಕರ್ ಸರ್ ಅಂತ ಒಂದು ಜೊತೆ ಸರ್ ಅವ್ರು ಯಾವುದೋ ಒಂದು ನನಗೂ ಒಂದು ಘಟನೆ
ನಿಮ್ಮೆಲ್ಲ ತುಂಬಾ ಹೋಪ್ ಇದೆ. ಒಂದು ಚಿಕ್ಕ ಪಾತ್ರ ಚೆನ್ನಾಗಿದೆ. ಸಿನಿಮಾ ಹೇಗಿದೆ ಅಂತ ನೀವು ನೋಡಿ ಸೂಪರ್. ಒಂದೇ ಮಾತು ಯಾಕೆಂದ್ರೆ ನಾನು ಸ್ಟೇಜ್ ಮೇಲೆ ಮಾತಾಡಿಲ್ಲ ಇವತ್ತು, ಹಾಗಾಗಿ ಇದು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದು. ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಶ್ವಿತ್ ಸರ್, ಪೊಲೀಸ್ ಅಂದ್ಕೊಳ್ಳಿ ನೀವು ಸಡನ್ ಆಗಿ ನಮಗೆ ನೆನಪಾಕೊಂಡು ಕಾಮನ್ ಆಗ್ಬಿಟ್ಟಿದೆ. ಈ ಸಿನಿಮಾದಲ್ಲಿ ಹೇಗಿತ್ತು ನಿಮ್ಮ ಪಾತ್ರ? ಒಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ಎಲ್ಲರೂ ನಮಸ್ಕಾರ. ನಾನು ಅಂಬರೀಷ್ ಸರ್ ಅಭಿಮಾನಿ, ಅಂಬರೀಷ್ ಅಣ್ಣನ ಅಭಿಮಾನಿ, ಅಂಬರೀಷ್ ಸರ್ ಅಭಿಮಾನಿ. ಸೊ ಹೋಪಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದರು. ಈ ಸಿನಿಮಾಗೆ ನಾನೇ ಒಂದು ಪಾತ್ರ ಹೇಗೆ ಬೇಕು ಅಂದರೆ ನನಗೆ ಶಕ್ತಿ ಬರೋದು ನಾವೇನು ಇಲ್ಲ, ಗೊತ್ತಿದ್ದು ಕಾನ್ಫಿಡೆನ್ಸ್ ಇರ್ತಿದ್ರು ಅವ್ರ ಬಗ್ಗೆ. ಬಟ್ ಇಲ್ಲಿ ಪೊಲೀಸ್ ಬೇರೆ ಸಿನಿಮಾಗಳು ಮಾಡಿರ್ಬೋದು, ಇದು ಅಂಬರೀಷ್ ಸರ್ ಸಿನಿಮಾಗಳಿರೋ ಪೊಲೀಸ್ ಸ್ವಲ್ಪ ಬೇರೆ ಇರುತ್ತೆ. ಸೊ ನೀವು ಅದೆಲ್ಲ ಬೇರೆ ಮೇಲೆ ನೋಡಬೇಕು, ಯಾಕೆಂದರೆ ಅವರು ಸುಮ್ಮನೆ ಏನು ಸೃಷ್ಟಿ ಮಾಡಲ್ಲ. ಸೊ ಆ್ಯಂಡ್ ಅಜಯ್ ಅವ್ರ ಜೊತೆ ನಾನು ಸ್ಫೂರ್ತಿ ಕಾಲೇಜಲ್ಲಿ ಮಾಡಿದ್ದೆ. ಕ್ಲಬ್ಬಂದಲ್ಲ ಅವಾಗ ಅನ್ಕೋತಿದ್ದೆ ಮೆಂಬರ್ಶಿಪ್ ಸಿಗುತ್ತೆ ಸಿಗಲ್ಲ ಅಂತ. ಬಟ್ ಅವ್ರು ಪ್ರೊಡ್ಯೂಸ್ ಮಾಡೋ ಸಿನಿಮಾಗಳಂತೂ ಮಾಡಿದ್ದೀನಿ, ಯಾಕೆಂದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಆಗುತ್ತೆ ಮೆಂಬರ್ಶಿಪ್ ಅದಕ್ಕೆ ಆಗಲ್ಲ. ಸೊ ಅಟ್ಲೀಸ್ಟ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದೀನಿ. ಕುಮಾರ್ ಸರ್ ಕೆಲವು ಚಾನ್ಸ್ ಕೊಟ್ಟಿದೆ. ಸೊ ಓವರಾಲ್ ಟೀಮ್ ಸೂಪರ್ ಆಗಿದೆ. ಸುದೀರ್ ಸರ್ ಜೊತೆ ನಿಮಗೆ ಗೊತ್ತು, ಮೋಸ್ಟ್ ಸ್ಪಾಂಟೇನಿಯಸ್ ಆ್ಯಕ್ಟರ್, ವರ್ಕಿಂಗ್. ಸೊ ಓವರಾಲ್ ಟೀಮ್ ಚೆನ್ನಾಗಿತ್ತು. ಸೊ ನಾನು ಅಂಬರೀಷ್ ಸರ್ ಜೊತೆ ವರ್ಕ್ ಮಾಡೋದಲ್ಲ, ಸೊ ಹಾಗೆ ಐ ವೆರಿ ಹ್ಯಾಪಿ. ರೋಲ್ ಚೆನ್ನಾಗಿದೆ ಸಿನಿಮಾದಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಸರ್, ಥ್ಯಾಂಕ್ ಯು. ಕೊಕ್ಕರೆ, ಇಲ್ಲಿ ಏನು ಕಿರಿಕ್ ಮಾಡ್ತಾರೆ, ಕಿರಿಕ್ ಮಾಡಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ? ಇಲ್ಲೇನು ಜಾಸ್ತಿ ಕ್ರಿಯೇಟ್ ಮಾಡೋಕ್ಕೆ ಹೋಗಿಲ್ಲ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅಶ್ವರ ಸಿನಿಮಾಸ್ ಮತ್ತು ರವಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಆಪರ್ಚುನಿಟಿ ಕೊಡೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿರ್ದೇಶಕರು ಅಂಬರೀಷ್ ಸರ್, ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಇದರಲ್ಲಿ ಒಂದು ಚಿಕ್ಕ ಪಾತ್ರ ಕೊಕ್ಕರೆ ಅಂತ. ಸೊ ಕೊಕ್ಕರೆಗೆ ಕಾಡು ಎಷ್ಟು ಮುಖ್ಯನೋ ಸೊ ಅಷ್ಟೇ ಆ ಒಂದು ಪಾತ್ರ ನೀವು ನೋಡಿದ್ರೆ ಆ ಕೊಕ್ಕರೆ ಹಿಂಗೂ ಇರುತ್ತಾ ಅಂತ ನಿಮಗೆ ಅರ್ಥ ಆಗುತ್ತೆ. ಜುಲೈ 19 ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನೋಡಿ ಬಂದು ನಮ್ಮ ಸಿನಿಮಾನ ಅರಸಿ ಆರೈಸಿ ಅಂತ ಕೇಳ್ಕೊಂಡು ಇಷ್ಟಪಡ್ತೀನಿ. ಮಾಧ್ಯಮರಿಗೆ ಥ್ಯಾಂಕ್ ಯು ಸೊ ಮಚ್. ತುಂಬ ಜಾಸ್ತಿ ಮಾತಾಡಿದ್ರೆ ಅಲ್ಲಿಂದ ನಾನು ಮಾಡಿದ್ದೆ. ಥ್ಯಾಂಕ್ ಯು ಸೊ ಮಚ್ ಕೊಕ್ಕರೆ ಅವರೇ. ಇನ್ನು ನಮ್ಮ ಪ್ರಶಾಂತ್ ಸಿದ್ದಿ ಅವರು ಕಾಡು ಪಾತ್ರವನ್ನು ಮಾಡಿದ್ದೀರಾ. ನಾನು ಫಸ್ಟ್ ಕೇಳಿದೆ ಡೈರೆಕ್ಟರ್ ಏನು ಕಾಳು ಹಾಕೋದ ಅಥವಾ ಕೊಕ್ಕರೆಗೆ ಹಾಕೋ ಕಾಳ ಏನು ಅಂತ ಅರ್ಥ ಆಗಿಲ್ಲ, ನೀವೇ ದಯವಿಟ್ಟು ವಿವರಿಸಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕುಮಾರಣ್ಣ ಥ್ಯಾಂಕ್ಸ್, ರಾಜ ಕುಮಾರಣ್ಣ, ಯಾಕಂದರೆ ಅವರೇ ನನಗೆ ಕರೆದು ಅವಕಾಶ ಕೊಟ್ಟರು. ನನಗೆ ಹೊಸ ತಂಡ ಇದು, ಅದು ಕುಮಾರಣ್ಣ ನನಗಳದು. ಡೈರೆಕ್ಟ್ರಿ ಥ್ಯಾಂಕ್ ಯು, ಪ್ರೊಡ್ಯೂಸರ್ ರವಿ ಸರ್ ಥ್ಯಾಂಕ್ ಯು. ಕಾಳು ಪಾತ್ರ ವಿಭಿನ್ನವಾಗಿದೆ, ಒಳ್ಳೆಯ ಕ್ಯಾರೆಕ್ಟರ್. ಅಂಬರೀಷ್ ಸರ್ ತುಂಬ ಸೆನ್ಸಿಟಿವ್ ಆಗಿ ಕ್ಯಾರೆಕ್ಟರನ್ನು ಮಾಡಿಸಿದ್ದಾರೆ. ಆಮೇಲೆ ಇದು ಡಾರ್ಕ್ ಶೇಡ್ ಇರುವಂಥ ಸಿನಿಮಾ ಮತ್ತು ಕ್ಯಾರೆಕ್ಟರ್ ಸಹಿತ, ಯಾಕಂದರೆ ಎರಡೂ ಹೋಗುತ್ತೆ. ಒಂದು ಡಾರ್ಕ್ ಕಾಮಿಡಿ ಥರದ ಸಿನಿಮಾ, ಅದೊಂದು ಬ್ಯೂಟಿಫುಲ್ ಸಿನಿಮಾ ಬಂದಿದೆ. ಥ್ಯಾಂಕ್ ಯು. ಬೇರೆ ಥ್ಯಾಂಕ್ ಯು ಮ್ಯಾಟೋ. ಆಮೇಲೆ ಇನ್ನೊಂದು ನಮ್ಮ ಹೀರೋ ಸಾಹೇಬ್ ಬಗ್ಗೆ ಮಾತಾಡೋದು ಮಾಡ್ತಿದ್ದೆ. ಇಲ್ಲ ಹೇಳಬೇಕಂದ್ರೆ ನಮ್ಮ ಕರ್ತವ್ಯ ಅಲ್ಲ. ಪೃಥ್ವಿಯವರು ನಮಗೆ ನನಗಲ್ಲಿ ಶೂಟಿಂಗ್ ಸೆಟ್ಟಿಗೆ ಬಂದಮೇಲೆ ಗೊತ್ತಾಗಿತ್ತು ಇವರು ಕಿಂಗ್ಸ್ ಕ್ಲಬ್ ಮಗ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ನಡ್ಕೊಂಡಿಲ್ಲ, ಅದು ತುಂಬ ಮುಖ್ಯವಾದ ವಿಷಯ. ಹಾಗಾಗ್ಬಿಟ್ಟು ಅವ್ರಿಗೆ ಥ್ಯಾಂಕ್ ಯು. ಯಾಕಂದರೆ ನಮ್ಗೆ ಆವಾಗ ಬಂದಾಗ ಹಾಗಾಗ್ಬಿಟ್ಟು ಥ್ಯಾಂಕ್ ಯು. ಅವಾಗ ಬಂದಾಗ ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ. ಹಾಗೆ ನನ್ನ ಮಾಧ್ಯಮ ಮಿತ್ರರು ಅನ್ನೋಕ್ಕಿಂತನೂ ಎಲ್ಲ ಮಿತ್ರರಲ್ಲ, ನನ್ನ ಅಣ್ಣಂದಿರು ಎಲ್ಲರೂ. ಯಾಕಂದರೆ ನಾನು ಚಿಕ್ಕದಿರ್ಬೇಕಾದ್ರೆ ದೊಡ್ಡರು. ಹಾಗಾಗ್ಬಿಟ್ಟು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ. ಹಾಗಾಗ್ಬಿಟ್ಟು ಆ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸಿದ್ದಿ ಅವರು. ಒಂದ್ಸತಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ 4 ಜನರ ಕರಿಯರ್ಗೆ ನಮ್ಮ ನಾಟ್ ಔಟ್ ಸಿನಿಮಾ ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾಟ್ಔಟ್ ಸಿನಿಮಾದ ನಿರ್ಮಾಣವನ್ನು ಮಾಡಿರುವುದು ನಮ್ಮ ರಾಷ್ಟ್ರಕೂಟ ಪಿಕ್ಚರ್ಸ್. ನಮ್ಮ ನಿರ್ಮಾಪಕರು ಕಿಂಗ್ಸ್ ಕ್ಲಬ್ನ ಓನರ್ ಆಗಿರುವಂತಹ ವಿ ರವಿಕುಮಾರ್ ಸರ್ ಹಾಗೂ ಶಂಶುದ್ದೀನ್ ಸರ್. ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲಿ ಬಂದಿಲ್ಲ. ಹಾಗಾಗಿ ಖಂಡಿತವಾಗಿ ಬಹಳಷ್ಟು ಕೆಲಸಗಳಿರೋದ್ರಿಂದಾಗಿ ನಮ್ಮ ಇನ್ನೊಬ್ಬರು ನಿರ್ಮಾಪಕರು ನಮ್ಮ ಜೊತೆಗಿದ್ದಾರೆ. ರಾಟೇಕುಮಾರ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿರ್ಮಾಪಕರ ಪರವಾಗಿ ನೀವು ಮಾತನಾಡಬೇಕು ನಮ್ಮ ಸಿನಿಮಾ ಬಗ್ಗೆ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಜುಲೈ 19 ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದೇ ಖುಷಿ ನಮಗೆ. ಈ ಪ್ರೊಡಕ್ಷನಿಂದ ಕಿಸ್ಸಿಂದನೂ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ. ಎಲ್ಲ ನಮ್ಮ ಬ್ರದರ್ಸ್ ಇವರು, ಶ್ಯಾಮಣ್ಣ, ರವಿಯಣ್ಣ ಎಲ್ಲ. ಗುಡ್ ಲಕ್, ನಿಮ್ಗೆ ಇದೇ ನಮ್ಗೆ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ತುಂಬ ಮಾತಾಡ್ತಾರೆ ಅಂದ್ಬಿಟ್ಟು ನಾನು 2 ಗಂಟೆ ಸೈಡಲ್ಲಿ ನಿಂತ್ಕೊಂಡು ಅಂದ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಷ್ಟ್ರಕೂಟ ಪಿಕ್ಚರ್ಸ್ ನಡೆಯಲಿ, ಮತ್ತಷ್ಟು ಸಿನಿಮಾಗಳು ನಮ್ಮ ಕನ್ನಡಿಗರಿಗೆ ಸಿಗ್ತಾ ಹೋಗಲಿ. ಇದೀಗ ನಮ್ಮ ಮುಖ್ಯ ಪಾತ್ರಧಾರಿಯವರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಇವರನ್ನ ಬಹಳಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಬಹಳಷ್ಟು ವರ್ಷಗಳಿಂದ ಅವರ ಕೆಂಗಣ್ಣುಗಳಿಂದ ನಮಗೆ ಅವರನ್ನು ಮತ್ತಷ್ಟು ದ್ವೇಷ ಮಾಡೋ ರೀತಿಯಲ್ಲಿ ಹೇಟ್ರೆಡ್ ಅನ್ನು ಸೃಷ್ಟಿಸ್ತಾ ಇದ್ದಂಥ ವಿಲನಿಗಳು. ಆದರೆ ನಮ್ಮ ಈ ಸಿನಿಮಾದಲ್ಲಿ ಇಷ್ಟೋ ವರ್ಷಗಳು ಮಾಡದೇ ಇರುವಂತಹ ಒಂದು ವಿಭಿನ್ನ ಪಾತ್ರದ ಮೂಲಕ ನಮ್ಮನ್ನ ನಗಿಸೋದಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಸ್ನೇಕ್ ಸೀನಾ ಅವರು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಮನೆ ಹೋಗಿ ಕಾಫಿ ಬಹಳಷ್ಟು ಕಾಟ ನಿಮಗೆ ಕೊಟ್ಟರಂತೆ, ನೀವು ಕೊಟ್ಟರಂತೆ, ಸೆಂಟರ್ ಏನೇನಾಗ್ತಾ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ರವಿ ಸರ್, ಶ್ಯಾಮ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಬಿಟ್ಟರೆ ನಾನು ಈ ಸಿನಿಮಾಗೆ ಈ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸಲ್ಲಿ ಬಂದಲ್ಲ, ಹಾಗೆ ಆಕ್ಸಿಡೆಂಟ್ ಆಗಿ ಸಿನಿಮಾ ಬಂದಿದ್ದೆ. ನಾನು ಸಿನಿಮಾ ಆ್ಯಕ್ಟ್ರು ಅಲ್ಲ, ಸಿನಿಮಾದವರು ಅಲ್ಲ. ನಾನು ಈ ಕಡೆ ಪೇಂಟ್ ಕೆಲಸ ಮಾಡಲ್ಲ, ಸಿನಿಮಾ ಕೆಲಸ ಮಾಡಲ್ಲ ಅಂತ ಗೊತ್ತಿದ್ದ ಒದ್ದಾಡ್ತಿದ್ದ ದಿನಗಳಲ್ಲಿ ನನ್ನನ್ನು ತಮ್ಮನ ಥರ ಪ್ರತಿಯೊಂದು ಸಿನಿಮಾಗೂ ನಮ್ಮ ಹುಡುಗ ಇದ್ದಾನೆ, ಒಳ್ಳೆ ಆ್ಯಕ್ಟ್ ಮಾಡ್ತಾನೆ ಅಂತ ಪುಷ್ ಮಾಡಿದ್ದು ನಮ್ಮ ಕುಮಾರಣ್ಣ. ಮೊಬೈಲ್ ಬಿಡಿ, ಸೀರಿಯಸ್ಲಿ ನಾನು ಯಾರು ಗೊತ್ತಿದ್ದಿರೋ ಕಾಲಗಳಲ್ಲಿ ಕುಮಾರಣ್ಣ ಯಾರು ಸಿಕ್ಕು ನಮ್ಮ ಹುಡುಗ ಹೋಗೋನೆ ಅಂತಂದು ಫೋನ್ ಮಾಡಿ ನೀನು ಹೋಗು ಅಂತ ಕಳಿಸ್ತಿದ್ರು. ಹಂಗೆ ಈ ಸಿನಿಮಾ ಪಾತ್ರ ಕೊಡಿಸಿದ್ದು ಕುಮಾರಣ್ಣನೇ. ಈ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡೋಕ್ಕೆ ಪ್ರಮುಖ ಪಾತ್ರ ಕುಮಾರಣ್ಣದು. ಅಲ್ಲಿಂದ ಇಲ್ಲಿಗೆ ಅದಾದಮೇಲೆ ಅಂಬರೀಷ್ ಸರ್ ಪರಿಚಯ. ಅಂಬರೀಷ್ ಸರ್ ಪರಿಚಯ ಆಗೋಕ್ಕೆ ಮುಂಚೆನೇ ಯಶ್ ಶೆಟ್ಟಿ ನನಗೆ ಹೇಳಿದ್ದ, ಅಂಬರೀಷ್ ಸರ್ ಮಗ ನೀನು ಬೇಜಾನ್ ಡೈರೆಕ್ಟರ್ಗಳು ನೋಡಿದ್ಯಾ, ಅಂಬರೀಷ್ ಸರ್ ಥರ ಒಬ್ಬರು ನೋಡಿರಲ್ಲ ಅಂತ. ಅವರು ಒಂಥರ ಈ ರಿಂಗ್ ಮಾಸ್ಟರ್ ಇದ್ದಂಗೆ, ಯಾವುದನ್ನು ಬೇಕಾದ್ರೂ ಪಳಗಿಸ್ತಾರೆ. ಆ ಥರದ ಒಂದು ಡೈರೆಕ್ಟ್ರು, ತುಂಬ ಡಿಸಿಪ್ಲಿನ್ ಡೈರೆಕ್ಟರ್ ಅವರು. ನಾನು ಯೂಶಲ್ ಆಗಿ ಮೊನ್ನೆನೂ ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಸಿನಿಮಾ, ಎಷ್ಟು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ನಾನು ಪ್ಯಾಕೇಜ್ ಮಾಡಲ್ಲ. ನಾವು ಬೋಗಿಕ್ಕಿಲ್ಲ, ನಾವು ಬಾಡಿಗೆಗೆ. ಹಂಗಾಗಿ ಯಾವ ಕಾರಣಕ್ಕೂ ಒಪ್ಕೊಳ್ಳೋದು ನನ್ನ ಪ್ಯಾಕೇಜ್, ಅದು ಏನು ಬೇಕಾದ್ರೂ ಆಗಲಿ. ಇವ್ರದ್ರಲ್ಲಿ ಕುಮಾರಣ್ಣ ಇದ್ದಿದ್ದರಿಂದ ತುಂಬ ಏನು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಪ್ಯಾಕೇಜ್ ಥರದೊಂದು ಬಂತು. ನಾನಾಗ ಅಂಬರೀಷ್ ಸರ್ಗೆ ಹೇಳಿದೆ, ಸರ್ ಬೇಡ ಸರ್, 15 ದಿನ ಅಂತಾರೆ, 20 ದಿನ ಮಾಡ್ತಾರೆ, ಸೊ ನಾನು ಹಂಗಾಗಿ ಮಾಡಲ್ಲ, ನನಗೆ ಡೈಲಿ ಬೇಜಸ್ ಇದ್ದರೆ ಮಾಡ್ತೀನಿ, ಮಾಡೋದಿಲ್ಲ ಅಂತ. ಆಗ ಸರ್ ಹೇಳಿದರು, 16 ದಿನನೋ 15 ದಿನನೋ ಡೇಟ್ ಕೊಟ್ಟಿದ್ದೆ, ನಾನು ನೆನಪಿಲ್ಲ ಸರ್. 16 ದಿನಕ್ಕೆ ನೀವು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸಿನಿಮಾ ಬಿಟ್ಬಿಡ್ತೀನಿ ಅಂತ ಸರ್ ಹಿಂಗೆ ಹೇಳ್ತಾರೆ ಸರ್ ಅಂತ. 16ನೇ ದಿನ ಮೋಸ್ಟ್ಲಿ 1 ಅವರ್ ಮುಂಚೆ ನಾನು ಕಂಪ್ಲೀಟ್ ಮುಗಿಸಿ 1 ಅವರ್ ಮುಂಚೆ ಬಿಟ್ಕೊಟ್ಟಿದ್ದೀನಿ ಸರ್, ನೀವು ಓಡ್ಬೋದು ಅಂತ ಹೇಳಿದಂಥ ಡೈರೆಕ್ಟರ್ ಅವರು. ಅಷ್ಟು ಪರ್ಫೆಕ್ಟ್. ನಾನು ಆ ಟೈಮಲ್ಲಿ 2-3 ಸಿನಿಮಾಗಳು ಮಾಡ್ತಿದ್ದೆ. ರಾತ್ರಿ 11 ಗಂಟೆ 12 ಗಂಟೆಲ್ಲ ಪ್ಯಾಕ್ ಮಾಡಿದ್ದೀನಿ. 12 ಗಂಟೆಲ್ಲ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೆಲ್ಲ ಯಾವಾಗಾರು ಮಳೆ ಬಿಟ್ಬಿಡೋದು. ನಾನು ಪೃಥ್ವಿ ಕ್ಯಾಮ್ರಲ್ಲಿ ಮಾತಾಡ್ಕೊತಿದ್ದೆ, ಗುರು ಜ್ವರ ಮಳೆ ಬಂದ್ಬಿಟ್ಟು ಅವನು ಸುಸ್ತಾಗ್ಬಿಡೋದು. 1-2 ಅವರ್ ಅಷ್ಟು ಸಿಕ್ಬಿಡೋದ್ರಿಂದ ಈ ಅಪ್ಪ ಒಂದು ಕವರ್ ಹಾಕೊಂಡ್ಬಿಡೋರು. ಸಾರ್ ಕ್ಯಾಮ್ರಾಗೆಲ್ಲ ಕವರ್ ಹಾಕ್ತೀನಿ, ಅದೊಂದು 2 ಮಾಡಿದ್ದೀನಿ ಸರ್, ಮಳೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಸಾರ್ ಹಂಗೂ ಬಿಡದೆ ತಗೊಂಡು ಕೆಲಸ ಮಾಡಿಸೋರು. ಅದು ಬೇಕದು, ಅದು ಎಲ್ಲರಲ್ಲೂ ಬೇಕು ಆ ಕಮಿಟ್ಮೆಂಟು. ಈಗ 15 ದಿನ 20 ದಿನ ಮಾಡಿದ್ರೆ ನಮಗೂ ಅದು ಮನಸ್ಸಿಗೆ ಏನು ಗುರು ಏನೋ ಹೇಳಿದ್ರು ಅಂತೇಳಿ. ಹಾಗಾಗಿ ಅಂಬರೀಷ್ ಸರ್ ತುಂಬ ಇಷ್ಟ ನನಗೆ. ನಾನು ಅಂಬರೀಷ್ ಸರ್ ಹೇಳಿದೆ, ಸರ್ ನೀವು ನೆಕ್ಸ್ಟ್ ಏನಾದರೂ ನನ್ನ ಹಿಂದೆ ಸಿನಿಮಾ ಮಾಡಿದ್ರೆ ನಿಮ್ಮ ಹೆಸರು ಬರೋದು ಸೂಸೈಡ್ ಮಾಡ್ಕೊಡ್ತೀನಿ, ನಾನು ಇನ್ನೊಂದು ಹಾಕೊಳ್ಳೇಬೇಕು ಯಾವ್ದಾರು ಪಾತ್ರಕ್ಕೆ ಅಂತ. ಅಶ್ವಿನ್ ಸರ್ ಅದನ್ನೇ ಹೇಳಿದ್ದು, ಅವ್ರು ಗಲಾಟೆ ಮಾಡಿ ಮಾಡಬೇಕು ಅಂತ ಅಂದಿದ್ದು. ನಾನು ಅವಾಗ ಅಶ್ವಿನ್ ಸರ್ ನೋಡಿದ್ರೆ ಈ ಅಪ್ಪನಿಗೆ ಯಾವುದು ಈ ಅಪ್ಪನ ಹತ್ರ ಬಂದು ಸಹಾಯಕ್ಕೆ ಅಂತ. ಆಮೇಲೆ ಅನ್ನಿಸ್ತು ಅಂಬರೀಷ್ ಸರ್ ಜೊತೆ ವರ್ಕ್ ಮಾಡಿದ್ಮೇಲೆ ಈ ಕಡೆ ನಾನು ಕ್ಯಾಮ್ರಾ ಎಲ್ಲಿರ್ತದಲ್ಲ ಇವಾಗ ಅಶ್ವಿನ್ ಸರ್ ಇಲ್ಲ ಅದು
ಹೈದರಾಬಾದಲ್ಲಿ ಚೀಟ್ ಮಾಡ್ಬಿಟ್ಟು ಸಾಕ್ಷೋದಿ ಮನೆ ಕಡೆ ನಾನು ಮನೆಗೆ ಈಗೆಲ್ಲ ಹೇಳ್ಕೊಳ್ಳೋದು ನನ್ನ ಮುಂಬೈ ಅಲ್ಲಿ ಹೋಗ್ತಿದ್ದೀನಿ ಕಟ್ ಮಾಡಿದ್ರೆ ಹೈದರಾಬಾದಲ್ಲಿ ಮುಗಿದು ಹಂಗಾಗಿ ಹಂಗೆ ಒಂದೇ ಸತಿ ಫಾರಿನ್ ಹೋಗಿದ್ದು ನಾನು ಸುನಿ ಸರ್ ಎಲ್ಲ ಅದೊಂದು ರಾಜ್ಕಪಿಂದ ಅಲ್ಲಿ ನನ್ನ ಅದ್ಭುತ ಕಲೆ ಸುನಿ ಸರ್ ಒಬ್ಬರಿಗೆ ಗೊತ್ತು ನಾಟ್ ಔಟ್ ಆಗದೆ ಯಾವ ರೇಂಜಿಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ. ಸೊ ಅದೊಂದೇ ಫಾರಿನ್ ಹೋಗಿದ್ದ ಪುಣ್ಯ. ಸೊ ಹಾಗಾಗಿ ನಾನು ಅಶ್ವಿನ್ ಸರ್ ನೋಡಿ ಅನ್ಕೋತಿದ್ದೆ, ಇಲ್ಲ ಸರ್ ನಾನೇ ಕೇಳಿ ಜಗಳ ಆಡಿ ಬಂದೆ ಸೆಟ್ಗೆ ಅಂತ. ನಾನು ಇದ್ಯಾರು ಈ ಹಿಂಸೆ ತಗೊಳಕ್ಕೆ ಅಪ್ಪ ಹಿಂಗೆ ಆಡ್ತಾರೆ ಅಂತ ಮೊದಲಿಗೆ. ಆಮೇಲೆ ಅಂತೂ ಅಂಬರೀಶ್ ಅವ್ರ ಜೊತೆ ಕೆಲಸ ಮಾಡೋದಿಲ್ಲ, ಈ ಥರದವ್ರ ಜೊತೆ ಕೆಲಸ ಮಾಡಬೇಕು. ನಮ್ಮಲ್ಲಿರೋ ಅಷ್ಟು ಸೋಮಾರಿತನಗಳು ಒಂದಷ್ಟು ಇದನ್ನೆಲ್ಲ ಹೋಗಿಸ್ಬಿಡ್ತಾರೆ ಇದರ ಡೈರೆಕ್ಟರ್ಗಳಿದ್ದಾಗ. ತುಂಬ ಖುಷಿ ಇತ್ತು. ಥ್ಯಾಂಕ್ ಯು ಅಂಬರೀಶ್ ಸರ್, ತುಂಬ ಥ್ಯಾಂಕ್ಸ್. ಅದ್ಭುತವಾಗಿ ಕೆಲಸ ತೊಗೊಂಡಿದ್ದೀವಿ, ಒಪ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಪೃಥ್ವಿ ನನಗೆ ಆಗಿಂದ ಪರಿಚಯ, ಬಿಕಾಸ್ ಕಿಸಲ್ಲಿ ಕೆಲಸ ಮಾಡಿದ್ದೆ ಸಿನಿಮಾದಲ್ಲಿ 6-7 ವರ್ಷದ ಒಡನಾಟ. ಆಮೇಲೆ ಅವನು ಕೆನಡಾಗೆ ಕೆನಡಾಗೆ ಹೋಗಿ ಇದು ಆ್ಯಕ್ಟಿಂಗ್ ಅದೆಲ್ಲ ಕಲ್ತ್ಕೊಂಡ್ಬಂದ. ಸರಿ ನನಗೆ ಇನ್ನೂ ಒಂದ್ಸರಿ ಫೋನ್ ಮಾಡಿದ, ಅಣ್ಣ ಹೀಗಿದೆ ನೀವು ಮಾಡಬೇಕು ಅಂತ. ಬಾ ಮಗ ನೀನು ಕೆನಡಾ ಕಲ್ತಿದ್ಯಾ, ನಾನು ಇಲ್ಲೇ ಕನ್ನಡದಲ್ಲಿ ಕಲ್ತಿದ್ದೀನಿ, ಕನ್ನಡನ ನೋಡ್ಬಿಡೋಣಪ್ಪ. ಅದು ಗೊತ್ತಿಲ್ಲ, ನಾನು 1,100 ಕೋಟಿ ಖರ್ಚಾಗಿದೆ ಅಣ್ಣ ಕಲಿಯೋಕ್ಕೆ ಅಂತ. ನಾನೇ ಪರವಾಗಿಲ್ಲ, ನಾವು 1,100 ಕೋಟಿ ದುಡ್ಡು ಕಲಿತಾ ಇದ್ದೀನಿ ಕನ್ನಡದಲ್ಲಿ ಅಂತ. ಅವ್ರು ಖರ್ಚು ಮಾಡಿ ಕಲಿಯೋದು ಬೇರೆ, ಅವರೇ ದುಡ್ಡು ಕೊಟ್ಟು ಕಲ್ಸೋದು ಬೇರೆ. ಹಾಗೆ ನಮ್ಮೆಲ್ಲ ಡೈರೆಕ್ಟರ್ಗಳು ಕಲ್ಸಿದ್ದಾರೆ ನನಗೆ. ನಾವು ಸೆಟ್ ಬಾಯಾಗಿ ಬಂದಿದ್ದು. ಇವತ್ತೇನು ಯಾರೋ ಮಾತ್ರ ಇಲ್ಲ ಸರ್ ಸುದಿ ಹಿಂಗೆ ಅಂದಾಗ ಅದು ಯಾವುದು ನಾನು ದುಡ್ಡು ಕೊಟ್ಟು ಕಲ್ತಿದ್ದಲ್ಲ, ನನಗೆ ದುಡ್ಡು ಕೊಟ್ಟು ಕಲ್ಸಿದ್ದದು ಎಲ್ಲ ಡೈರೆಕ್ಟರ್ಗಳು, ಎಲ್ಲ ನಿರ್ದೇಶಕರುಗಳು ನನಗೆ ಕಲ್ಸ್ಕೊಟ್ಟಂಥದ್ದು. ಸೊ ಪೃಥ್ವಿ ಜೊತೆ ಭಾರಿ ಚೆನ್ನಾಗಿತ್ತು ಕೆಲಸ ಮಾಡೋದು. ಅವನ ಆಸೆಗಳನ್ನ ನನ್ನ ಹೆಸರು ತೀರಿಸ್ಕೊಂಡು ನನ್ನ ಹೆಸರೆಲ್ಲ ಹಾಳು. ಇವನು ಯಾವುದೋ ಚಾಕ್ನ ತಿನ್ನಕ್ಕೆ, ಇವನು ಯಾವುದೋ ರೆಡ್ ಬುಲ್ ಕುಡಿಯೋಕ್ಕೆ ಮ್ಯಾನೇಜರ್ ಫೋನ್ ಮಾಡಿ, ಸುದ್ದಿ ಸರ್ ಅದೇನೋ ಚಾಕ್ನ ಕೇಳ್ತಿದ್ದಾರೆ, ರೆಡ್ ಬುಲ್ ಕೇಳ್ತಿದ್ದಾರೆ ಅಂತ ನನ್ನ ಗೌರವ ಮಾಡಿದ್ದಾನೆ. ನಾನೆಲ್ಲ ನಿಮ್ದೊಂದು ಸಿನಿಮಾ ಮಾಡ್ತೀನಿ, ಆಮೇಲೆ ನಿದ್ದೆ ಪ್ರೊಡಕ್ಷನ್ ಮಾಡಿದ್ದೆ. ನಾನು ಮ್ಯಾನೇಜರ್ ಬೇರೆ ಸಿನಿಮಾಗೆ ಹುಡುಗ ಅದು ಕೇಳ್ತಾರೆ ನಿಂತು ಕೇಳ್ತಾರೆ ಅಂತ ನನ್ನ ಹೆಸರು ಹೇಳ್ಬಿಡಪ್ಪ ಅಣ್ಣ. ನನ್ನ ಇದರಲ್ಲಿ ಸ್ನೇಕ್ ಶಾಮ್ ಅಂತ ಅಣ್ಣ, ಆ ವಿಡಿಯೋ ಒಂದು ಪಾತ್ರ. ಸ್ನೇಕ್ ಸಾರಿ ಸರ್ ಶಾಮ್ ಹೃದಯದಲ್ಲಿ ಸ್ನೇಕ್ ನಾನು ಒಂದು ಪಾತ್ರ, ಆ ವಿಡಿಯೋ ಅಂತ ಒಂದು ಕೆಲಸ ಅಣ್ಣ. ಇಲ್ಲ ಅಣ್ಣ, ಆ ರೇಂಜ್ ಕನ್ಫ್ಯೂಷನ್. ಆಮೇಲೆ ರಚನಾ ಅವರು ನಂದು ಹೀರೋದೇ ತುಂಬ ಕಾಂಬಿನೇಷನ್ಗಳಿದ್ದು ಇದರಲ್ಲಿ, ತುಂಬ ಖುಷಿಯಾಗಿತ್ತು. ತುಂಬ ಚೆನ್ನಾಗೂ ನೋಡ್ಕೊಂಡಿದ್ದಾರೆ ನನ್ನ. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ರವೀಣ ಪಾಪ ಒಂದು 5-5 ಲಕ್ಷದ್ದು ಸಿಲ್ವರ್ ಕಾರ್ಡು ಕೊಟ್ಟಿದ್ದಾರೆ. ಕ್ಲಬ್ ಮೆಂಬರ್ ಆಗ್ಬಿಡೋ ಖುಷಿಯಾಗಿ ಓಡಾಡ್ಕೊಂಡಿರೋ ಅಂತ. ಥ್ಯಾಂಕ್ ಯು ರವೀಣ ಅಂತಕ್ಕೂ. ಅಶ್ವಿನ್ ಸರ್ ಹೇಳಿದಂಗೆ ನಾವು ಕಾರ್ಡೆಲ್ಲ ತೊಗೊಳಕ್ಕಾಗಲ್ಲ, ಬಟ್ ನಾವು ಒಂದ್ಸರಿ ಸಿನಿಮಾ ಒಂದ್ಸರಿ ಹಾಕೊಂಡು ನೋಡೋರು ಖುಷಿ ಆಯಿತು ಅಂತೇಳಿ ಒಂದಿನ ಪ್ರೀತಿಯಿಂದ ಕರೆದು ಹೋಗೋ ಒಂದು 10 ವರ್ಷ ನೀನು ಯಾಕೆ ಅಲ್ಲಿ ನೀವು ಮೈಸೂರಲ್ಲಿ ಕುಡಿತೀಯ, ಆರಾಮಾಗಿ ಕಿಂಗ್ಸ್ ಕ್ಲಬ್ಬಲ್ಲೇ ಊಟ ಗೀಟ ಮಾಡಿಕೊಂಡು ಕುಡ್ಕೊಂಡು ಇಲ್ಲೇ ಚೆನ್ನಾಗಿರು ಅಂತ. ಸೊ ಥ್ಯಾಂಕ್ ಯು ಅದಕ್ಕೂ. ಥ್ಯಾಂಕ್ ಯು ಅಂಬರೀಶ್ ಸರ್. ಮಿಕ್ಕಿದೆಲ್ಲ February 19 ಇವತ್ತು ಸಿನಿಮಾ ನೋಡಿ ನೀವು ಹೇಳಬೇಕು. July 19 ದೇವರ ನೀವು ಇಲ್ಲ ಅದೇನು ಗೊತ್ತಾ, ಒಂದು 20-30 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಿರ್ತೀನ, ಇದೊಂದು ಕನ್ಫ್ಯೂಷನ್. ಈ ಡೇಟ್ ಇದೆಲ್ಲ ತಪ್ಪಾದಾಗ ಏನಾದ್ರು ಗೊತ್ತಾ, ನೀರಾಗ ಕೊಟ್ಟೋಗ್ಬಿಟ್ಟೋರು ಅಂತಾರೆ. ಯಾವುದೋ ಸಿನಿಮಾಗ ಮೊನ್ನೆ ಯಾವುದೋ ಸಿನಿಮಾ ಹೆಸರು ರಿಪ್ಲೇಸ್ಮೆಂಟ್ ಅಲ್ಲಿ ನಿಮಗೆ ಹೂಣ ಜುಲೈ 19ಕ್ಕೆ ದಯವಿಟ್ಟು ಥಿಯೇಟರ್ ನೋಡಿ. ದಯವಿಟ್ಟು ನನಗೆ ಕಣ್ಣ ಪಡೆದ ತಪ್ಪು ಕ್ಷಮಿಸಿ. ನನಗೆ ಸ್ಟೇಜ್ ಫಿಯರು, ಮೈಕ್ ನೋಡಿದ್ರೆ ಭಯ, ಕೆಲವು ಸತಿ ಮೈಕು ಬಾಕಾಗ್ಬಿಡುತ್ತೆ, ಚೂರು ಯಾರು ಮಾತಾಡ್ಬಿಟ್ರೆ ಅದೇ ಭಯ. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಾಂಗ್ರೆಸ್ ಸುದ್ದಿ ಅವರೇ. ಯಾವುದೇ ಫಿಲ್ಟರ್ ಇಲ್ಲದೆ ನೀವು ಪ್ರತಿ ಸಲ ಮಾತಾಡ್ತೀರಾ, ಅದೇ ನಮ್ಮ ಮತ್ತಷ್ಟು ನೀವೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸಬೇಕು. ಸಿನಿಮಾದ ನಾಯಕಿ ಹೆಂಗೆ ನಾವು ಅಂತ ಹೇಳಿ ಇಡೀ ಕರ್ನಾಟಕದ ಮಂಗ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ವೆರಿ ಟ್ಯಾಲೆಂಟೆಡ್ ಒನ್ ಅಂಡ್ ಓನ್ಲಿ ರಚನಾ ಇಂದರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅನ್ಕೊಂಡಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ರಚನಾ ಅವರೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಇದೀಗ ಹೆಂಗೆ ನಾವುಗೆ ಪಕ್ಕದಲ್ಲಿ ಸೂಪರ್ ಆಗಿ ಪೋಸನ್ನು ಕೊಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಕಲಾವಿದ. ನಿಮ್ಮೆಲ್ಲರಿಗೂ ಕೂಡ ಅವರು ಕಿಂಗ್ಸ್ ಕ್ಲಬ್ ಓನರ್ ಮಗ ಅನ್ನುವಂಥದ್ದು ಅಷ್ಟೇ ಗೊತ್ತಿರಬಹುದು, ಅಥವಾ ಕೆಲವೊಂದು ಸಿನಿಮಾಗಳ ಬಗ್ಗೆ ಗೊತ್ತಿರಬಹುದು. ಆದರೆ 5ನೇ ತರಗತಿಯಲ್ಲಿ ರಂಗ ತರಬೇತಿಯನ್ನು ಶುರು ಮಾಡಿ 5ನೇ ತರಗತಿಯ ಮಗುವಿಗೆ ಒಂದು ಸಿನಿಮಾ ಮೇಲೆ ಅಥವಾ ಕಲೆಯ ಮೇಲೆ, ರಂಗಭೂಮಿಯ ಮೇಲೆ ಇರುವಂತಹ ಪ್ರೀತಿಯನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು. ಅಲ್ಲಿಂದ ಶುರುವಾದಂತಹ ಜರ್ನಿ ಟೊರೆಂಟೊ ಸ್ಕೂಲ್ ಆಫ್ ಸಿನಿಮಾಸ್ನಲ್ಲಿ, ಟೊರೆಂಟೊ ಫಿಲ್ಮ್ ಸ್ಕೂಲ್ನಲ್ಲಿ 3 ವರ್ಷಗಳ ಕಾಲ ಕೆನಡಾದಲ್ಲಿ
ಆಕ್ಟಿಂಗ್ ಹಾಗೂ ಸಿನಿಮಾಟೋಗ್ರಫಿ ತರಬೇತಿಯನ್ನು ಪಡೆದು 3 ವರ್ಷಗಳ ಕಾಲ ಶ್ರದ್ಧೆಯಿಂದ ಆ ಕೋರ್ಸನ್ನು ಮುಗಿಸಿ ಅದರ ನಂತರದಲ್ಲಿ ಮತ್ತೆ ಭಾರತಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸ್ಪೂಕಿ ಕಾಲೇಜಲ್ಲಿ ಈಗಾಗಲೇ ವಿಲನ್ ಆಗಿ ಕಾಣಿಸಿಕೊಂಡಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಪುರುಷೋತ್ತಮನ ಪ್ರಸಂಗದಲ್ಲಂತೂ ಕರ್ನಾಟಕದ ಬಹಳಷ್ಟು ಜನರ ಪ್ರೀತಿಯನ್ನ ಗಳಿಸಿರುವಂತಹ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಅಜಯ್ ಪೃಥ್ವಿ. ಅಜಯ್ ಹಾರ್ಟ್ಲಿ ವೆಲ್ಕಮ್ ಅಜಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್. ಇದೀಗ ನೇರವಾಗಿ ರಚನಾ ಅವರಿಂದ ಮಾತುಕತೆ ಮಾಡೋಣ. ನರಸಮ್ಮ ಹೆಂಗಿತ್ತು ನಾಟ್ ಔಟ್? ಓಕೆ, ಎಲ್ಲ ಮಾಧ್ಯಮ ಮಿತ್ರರಿಗೂ, ಸುನಿ ಸರ್ಗೂ ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕಾರ. ನನ್ನದು ಪಾತ್ರ ನಾಟ್ ಔಟ್ನಲ್ಲಿ ಶ್ರೀದೇವಿ ಅನ್ನೋ ಒಂದು ಪಾತ್ರ. ಹೆಸರು ಶ್ರೀದೇವಿ. ಹೆಸರು ಶ್ರೀದೇವಿ. ಹೀರೋ ಬಂದು ಶ್ರೀ ಅಂತ ಕರೀತಾ ಇರ್ತಾರೆ ಆ್ಯಂಡ್ ನರಸಮ್ಮ ಅಂತಲೂ ಕರೀತಾ ಇರ್ತಾರೆ. ಶ್ರೀ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ನನ್ನ ಪಾತ್ರ ಮೇನ್ಲಿ ನಮ್ಮ ಕನೆಕ್ಷನ್ ಎಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಿಂದನೇ ನಮ್ಮದು ಒಂದು ಪೇರ್ ನಡೀತಾ ಇರುತ್ತೆ. ನಮ್ಮ ಮಧ್ಯದಲ್ಲಿ ಒಬ್ಬರು ಬರ್ತಾರೆ, ಕ್ಯಾರೆಕ್ಟರ್ ಬರ್ತಾರೆ. ಸ್ನೇಕ್ ಸಿನಾ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ. ಸೊ ನಮ್ಮಿಬ್ಬರು ಕಾಂಬಿನೇಷನು ಚೆನ್ನಾಗಿದೆ, ನಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದರೆ ನಮ್ಮಿಬ್ಬರದು ರಿಲೇಷನು ಅಷ್ಟೇ ಚೆನ್ನಾಗಿದೆ. ತುಂಬ ಜಗಳ ಆಡ್ತಾ ಇರ್ತೀವಿ. ಆ್ಯಂಡ್ ನನ್ನ ಪಾತ್ರ ಈ ಸಿನಿಮಾಲಿ ಒಂಥರ ತುಂಬ ಟೆನ್ಷನ್ ತಗೊಳ್ಳೋವಂಥ ಒಂದು ಪಾತ್ರ. ಎಲ್ಲದಕ್ಕೂ ಈಗ ಮನೇಲಿ ಹೀಗೆ ಅಮ್ಮಂದಿರು ಇಲ್ಲ ನಿಮ್ಮ ಹೆಂಡತಿ ಹಿಂಗೆ ಎಲ್ಲ ಅಯ್ಯೋ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಅದು ಇದು ಅಂತ ಕೇಳ್ಕೊಂಡು ಟೆನ್ಷನ್ ಪಡ್ಕೊಂಡಿರ್ತಾರೋ ನಿಮ್ಮ ಮನೆ ಬರೋರು. ಹಾಗೆ ಇವಳು ಕೂಡ ನಡ್ಕೋತಾ ಇರ್ತಾಳೆ. ಆ್ಯಂಡ್ ಒನ್ ಆಫ್ ಪ್ರಾಮಿನೆಂಟ್ ರೋಲ್ ಅಂತಲೇ ಹೇಳ್ಬೋದು. ಅಂಬರೀಷ್ ಸರ್ ನಂಗೆ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾ ನಾಟ್ ಔಟ್ ಇದೆ ಜುಲೈ 19ನೇ ತಾರೀಕಿಗೆ ರಿಲೀಸ್ ಆಗ್ತದೆ. ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಈಗ ರಿಯಲ್ ಲೈಫಲ್ಲೂ ಕೂಡ ನೀವು ಅಷ್ಟೇ ಟೆನ್ಷನ್ ಪಾರ್ಟಿನ ಅಥವಾ ಕೂಲ್ ಆಗಿರ್ತೀರಾ? ಹೇಗೆ? ನಾನು ಆರಾಮಾಗಿ ಇರ್ತೀರಿ. ಮನೇಲಿ ಸ್ವಲ್ಪ ಇರುತ್ತೆ, ಅಮ್ಮಂದು ನಂದು ಮನೆಯಲ್ಲಿ ಜಾಸ್ತಿ. ಓಕೆ, ಕೂಲಾಗಿ ಕಾಮಾಗಿ ನನಗೆ ಇರಿ. ಬಟ್ ಸೆಟ್ಟಲ್ಲಿ ತುಂಬ ಕಾಟ ಕೊಟ್ಟಿದ್ದೀರಿ ಅಂತ ಗೊತ್ತಿದೆ ನಮಗೆ, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಇದೀಗ ನಮ್ಮ ನಾಯಕ ನಟ ಅಜಯ್ ಪೃಥ್ವಿ ಅವ್ರನ್ನ ಮಾತನಾಡಿಸುವಂತಹ ಸಮಯ. ಅಜಯ್ ಅವರೇ, ಒಂದು ರೀತಿಯಲ್ಲಿ ಒಂದು ಬಿಗ್ ಡೇ. ಟ್ರೈಲರ್ ನೋಡಿದಾಗ ಅನ್ನಿಸ್ತು ಖಂಡಿತ ಒಂದು ಪುರುಷೋತ್ತಮನ ಪ್ರಸಂಗ ಆದ ನಂತರದಲ್ಲಿ ಮತ್ತೆ ಓಕೆ ಅಜಯ್ ಪೃಥ್ವಿ ಎಷ್ಟು ಕಂಟೆಂಟಿಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನೋದು ನಿಮ್ಮ ಮಾತು ಕೇಳಿದಾಗಲೇ ಗೊತ್ತಾಗುತ್ತೆ. ನಾಟ್ ಔಟ್ ಮೂಲಕ ಮತ್ತೆ ಜನರ ಮುಂದೆ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ಕನ್ನಡದ ಎಲ್ಲ ಹಿರಿಯ ನಟರ ಆಶೀರ್ವಾದದೊಂದಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಪ್ರೀತಿಯ ಮಾತು